ಮಾನ್ಯ ವೀಕ್ಷಕ, ರಾಜ್ಯದಲ್ಲಿ ಎಲ್ಲರಿಗೂ ಬಹುದೊಡ್ಡ ಚರ್ಚಿತ ವಿಷಯ ಅಂದ್ಕೊಳ್ಳೆ ಬರುವಂಥದ್ದು ಮೈಸೂರು ದಸರಾ. ಇನ್ನೇನು ಅಕ್ಟೋಬರ್ ತಿಂಗಳಲ್ಲಿ ನಿಮಗೆಲ್ಲ ಗೊತ್ತು, ಜಂಬೂ ಸವಾರಿ. ಹೀಗಾಗಿ ಎಲ್ಲರ ಹುಡುಕಾಟ ಅಂಬಾರಿಯನ್ನು ಹೊರುವಂಥ ಅಭಿಮನ್ಯು ಬಗ್ಗೆ, ಹಾಗೆ ವಸಂತ ಅವರ ಬಗ್ಗೆ. ಹೀಗಾಗಿ ನಾವು ಈ ಹಿಂದೆ ವಸಂತ ಅವರ ಸಂದರ್ಶನವನ್ನು ಮಾಡಿದ್ದು ಸುಮಾರು ಜನ ಈಗಾಗಲೇ ನೋಡಿದ್ದೀರಾ. ಆದರೆ ಹೊಸ ಚಂದಾದಾರರಾಗ್ತಿರ್ತಾರೆ. ಇದರಲ್ಲಿ ವಿಶೇಷ ಅಂತ ಹೇಳಿದ್ರೆ ಏನು ಸುಮಾರು 2 ರಿಂದ 3 ಸಾವಿರ ನಮ್ಮ ಚಾನಲ್ನಲ್ಲಿ ವಿಡಿಯೋ ಇರೋದ್ರಿಂದ ಸುಮಾರು ಆ ಸಂದರ್ಶನಗಳು ಕೆಳಗೆ ಹೋಗಿರ್ತವೆ. ಹೀಗಾಗಿ ಸುಮಾರು ಜನ ಹುಡುಕ್ತಾ ಇರ್ತಾರೆ. ನಾವು ಹೇಳ್ತಾ ಇರ್ತೇವೆ ದಯವಿಟ್ಟು ಪ್ಲೇಲಿಸ್ಟ್ನಲ್ಲಿ ನೋಡಿ ಅಂಥೇಳಿ. ಆದರೂ ಸುಮಾರು ಮೆಸೇಜ್ಗಳು ಪ್ರತಿ ದಿವಸ ಬರುತ್ತೆ. ಹಿಂದೆ ನೀವೇನಾದರೂ ನೋಡಿದ್ರ ಅಂತ ಹೇಳಿದರೆ ದಯವಿಟ್ಟು ಸ್ಕಿಪ್ ಮಾಡಿ. ಯಾಕಂತ ಹೇಳಿದ್ರೆ ಸುಮಾರು ಜನರು ಈ ವಿಡಿಯೋನ ನೋಡಿಲ್ಲ, ಅವರ ಸಂದರ್ಶನಗಳನ್ನು ತೋರಿಸಿ ಅನ್ನೋದಕ್ಕೋಸ್ಕರ ಮತ್ತೊಮ್ಮೆ ಇದನ್ನು ತುಂಬ ಅದ್ಭುತವಾದ ಕ್ಲಾಸಿಕ್ ಆದಂಥ ಸಂದರ್ಶನ ಇದು. ಹೀಗಾಗಿ ಮತ್ತೊಂದು ಬಾರಿ ಮರುಪ್ರಸಾರ ಮಾಡ್ತಾ ಇದ್ದೇವೆ. ದಯವಿಟ್ಟು ಆಸಕ್ತರು ನೋಡಿ ಅಂತ ಹೇಳ್ತಾ, ಆಗ ಫೈಟ್ಗಳಿಗೆ ಹುಡ್ಕೊಂಡು ಗಂಡಾನೆಗಳನ್ನ ಫೈಟ್ಗಳಿಗೆ ಹುಡ್ಕೊಂಡು ಬರೀ ಸುತ್ತಾಡ್ತಾ ಇರ್ತದೆ ಸರ್. ಹುಟ್ಟಿದ ಮಕ್ಕಳಂತ ಅದಕ್ಕೆ ಹುಟ್ಟಿದಂದ್ರೆ ಅದಕ್ಕೆ ಒಂದು ಎಣ್ಣಾನೆ ಅಂತ ಬಿಟ್ಟು ನೋಡಿಲ್ಲ ಸರ್. ಅದಕ್ಕೆ ಬೇಕಾದ ಎಣ್ಣಾನೆಗಳಿಗೆ ಏರ್ತದೆ, ಬಿಟ್ಬಿಡ್ತದೆ. ಅನಂತರ ಮಧ್ಯ ಟೈಮಲ್ಲಿ ಅದು ಹುಚ್ಚೆ ಅಂತ ಬಿಡ್ತದೆ ಸರ್. ಮದದಲ್ಲಿ ಹುಚ್ಚೆ ಬಿಡ್ತದೆ ಸರ್. ಹುಚ್ಚೆ ಬಿಟ್ಕೊಂಡಿರೋತಿ ಏನಂತಾರೆ ಅಲ್ಲಿ ಕ್ರಾಸ್ ಮಾಡಲ್ಲ ಸರ್. ಪುನಃ ಮದ ಕಮ್ಮಿ ಆಗೋಣ ಟೈಮಲ್ಲಿ ಫುಲ್ ಮದ ನಿಂತ್ಕೊಂಡು ಬರ್ತದೆ ಸರ್. ಆ ಟೈಮಲ್ಲಿ ಪುನಃ ಕ್ರಾಸ್ ಮಾಡ್ತಾರೆ ಸರ್. ಆ ಪಲ್ಟಿ ಆಗೋ ಸೀಸನಲ್ಲಿ ಡಾಕ್ಟರ್ ನಮ್ಮ ಚಿಟ್ಟಪಡ ಕಡೆ ಹೇಳಿದ್ರು, ಸ್ವಲ್ಪ ಕಾಲು ಹಿಂದೆ ತೆಗ್ಸು ಅಂತ ಕಾಲು ಹಾಕೋಬಿಟ್ಟಿತ್ತು ನಮ್ಮ ಮನೇಲಿ. ಕಾಲು ಸ್ವಲ್ಪ ಹಿಂದೆ ತೆಗ್ಸು ಅಂತ ಹೇಳಿದಕ್ಕೆ ಒಂದ್ಸತಿ ಪಲ್ಟಿ ಆಯ್ತಾ. ಇನ್ನು ಒಂದು ಸೆಕೆಂಡಲ್ಲಿ ಸ್ವಲ್ಪ ಹಿಂದೆ ಆಗಿದ್ರೆ ನಮ್ಮ ಮನೇಲಿ ಪಲ್ಟಿ ಆಗ್ಬಿಡೋದು. ನಾವೆಲ್ಲ ಪಲ್ಟಿ ಅದ್ರ ಮೇಲೆ ಪಲ್ಟಿ ಹಾಕೊಂಡು ಹೋಗ್ಬಿಡ್ತೀವಿ. ಅಂದರೆ ಚಿನ್ನದ ಅಂಬಾರಿ ಅವರು ನಮ್ಮ ತಂದೆಯವರು ಒರೆಸಿ ಕೊಟ್ಟಿದ್ದಿಲ್ಲ, ನಾನೇ ಸ್ಟಾರ್ಟ್ ಆಗಿ ಒರೆಸೋದು. ಸ್ವಲ್ಪ ಹೆದರಿಕೆ ನನಗೇನಾಗ್ಬಿಟ್ಟಿದ್ದಕ್ಕೆ. ಜನಸಂಖ್ಯೆ ಸಿಕ್ಕಾಪಟ್ಟೆ ಇದ್ದಾರೆ ಅದರಲ್ಲಿ. ಮೈಸೂರಲ್ಲಂತೂ ನಮ್ಮ ಜನರು ಸಿಕ್ಕಾಪಟ್ಟೆ ಜನರು ಇದ್ದಾರೆ. ಲಕ್ಷಾಂತರ ಜನ ನಿಂತ್ಕೊಂಡು ನೋಡೋಂಥ ಜಾಗ ಇದು. ಕಾಡಿನ 2 ಬರ್ತವೆ ಸರ್. ಒಂದು ಇದೇ ಮಾಗುಡಿ ಅಂತ ಒಂದು ಎರಡು ಆನೆ ಕ್ಯಾಪ್ಚರ್ಗೂ ಆನೆ ಹಿಡಿಯೋಕೆ ಹೋಗಿದ್ದು ಅಲ್ಲಿಗೆ. ನಮ್ಮ ಸಿಟ್ಟಪಡ ಕಟ್ಟು ಸಾಹೇಬ್ರೆ ಇದ್ರು ಅವರು. ಆನೆ ಮೇಲೆ ನಮ್ಮ ಮನೆ ಮೇಲೆ ಕೂತ್ಕೊಬಿಟ್ಟಿದ್ರು ಅವರು. 2 ಕಾಡಾನೆ ಡೈರೆಕ್ಟಾಗಿ ಬಂದ್ಬಿಡ್ತು ಫೈಟಿಗೆ. ಅದು ಒಂದು ದೊಡ್ಡ ಹಳ್ಳ ಇದೆ ಅಲ್ಲಿ. ಆ ಹಳ್ಳಂದ ನಾವು ಆ ಕಡೆಗೆ ದಾಟಿದರೆ ನಾವು ಹಳ್ಳ ಒಳಗೆ ಆಗ್ಬಿಡ್ತೀವಿ. ಅವು 2 ಬೆಟ್ಟದ ಮೇಲೆ ಆಗ್ಬಿಡ್ತವೆ. ಅದಕ್ಕೆ ನಾವೇನು ಮಾಡಿದ್ವಿ ಅಂತ, ನಾವೇ ಬೆಟ್ಟದ ಮೇಲೆ ಇರೋಣ, ಅದು ಫಸ್ಟ್ ಇಳಿಲಿ ಅಂತ ಕೆಳಗಡೆಗೆ. ನಾವು ಕಾದೋ ಒಂದು 1/4 ಗಂಟೆನೋ ಒಂದು ಅರ್ಧ ಗಂಟೆ ಹತ್ತಿರ ಕಾದಿದ್ದೀವಿ ಸರ್. ಡಾಟ್ ಮಾಡೋಕ್ಕಾಗಲ್ಲ ನಮಗೆ ಅಲ್ಲಿ. ಇಂಜೆಕ್ಷನ್ ಡಾಟ್ ಮಾಡೋಕ್ಕೆ ಎಲ್ಲ ಇಳಿಸಗಳು ಸಿಕ್ಕಾಪಟ್ಟೆ ಇದೆ, ಕಾಡುಗಳು ಜಾಸ್ತಿ ಇದೆ. ಡಾಟ್ ಮಾಡೋಕ್ಕೆ ಹಿಂಸೆ ಆಗಿತ್ತು. ಇದು ಕೆಳಗಡೆ ಇಳಿಲಿ ಅಂತ ಅದು ಕಾಡಾನೆ. ನಾವು ಅದು ಕೆಳಗಡೆ ಇಳಿಲಿ ಅಂತ ನಾವು ಕಾಯ್ದು ಬಿಡ್ತೀವಿ. ಅನಂತರ ಇನ್ನು ಕಾದು ನಾವು ಹೂವು ಅಂತ ಇಳಿಯೋಕ್ಕೆಲ್ಲ ಇದು ಇಳಿಲಿ ಅಂತ ಅವು ಕಾಯ್ದು ಬಿಡ್ತೀವಿ. ಅಂದರೆ ಇದನ್ನೇ ಅಲ್ಲಿಗೆ ಬಿಟ್ಬಿಡು ಸರ್. 2 ಆನೆ ಇರೋ ಜಾಗಿಲ್ಲ ಅಲ್ಲಿಗೆ ಇದೇನು ಇದನ್ನೇ ಅಲ್ಲಿ 2 ಜೊತೆಗೆಲ್ಲ ಫೈಟಿಗೆ ಇದನ್ನೇ ಬಿಟ್ಬಿಟ್ಟು ಅಲ್ಲಿ ಹೋಗಿ ಇದನ್ನ ಒಂದು ಏಟು ಓಡಿಸ್ಬಿಡ್ತು, ಅದನ್ನ ಓಡಿಸ್ಬಿಡ್ತು. 2 ಕಡೆ ಎಲ್ಲ ಓಡಿತು. ಇದಕ್ಕೆ ಒಂದು ಏಟು ಹೊಡಿತು, ಅದಕ್ಕೆ ಒಂದು ಏಟು ಹೊಡಿತು. ಆ ಕಡೆ ಇದು ಒಂದು ಕಡೆ ಹೊಡ್ತು, ಅಷ್ಟೇ ಡಾಟ್ ಆಯ್ತು ಸರ್. ಇದಕ್ಕೆ ಈ ಕಡೆ ಒಂದು ಓಡ್ಬಿಡ್ತು. ಅದು ಉರುಳು ಹೋಗುದು ಅಂದರೆ ಅಭಿಮನ್ಯುನೇ ತಡೀತು, ನಾವು ಕೆಳಗೆ ಬೀಳಲಿಲ್ಲ ಪ್ರಪಾತಕ್ಕೆ. ಅಂದರೆ ಅದೆಲ್ಲದು ಅದು ಇಲ್ಲಿ ನಮ್ಮ ಕೊಡಗಲ್ಲೇ ಸರ್ ಒಂದು ಆನೆ ಕ್ಯಾಪ್ಚರ್ಗೆ ಹೋಗಿದೆ. ಅದು ಏನಂದರೆ ಸರ್, ಡಾಟ್ ಮಾಡೋತ್ತಿಗೆ ಸ್ವಲ್ಪ ಹಬ್ಬಿಗಳು ಇತ್ತಲ್ಲಿ. ಅಲ್ಲಿ ಹಬ್ಬಿಗಳಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಅದು ಒಂದು ಮರಗೆ ಹೋಗಿ ಸಿಕ್ಕಾಕೋಗ್ಬಿಡ್ತು ಒಂದು ಹೆಣ್ಣಾನೆ. ಅದಕ್ಕೆ ಆನೆ ಹಿಡಿಯೋಕೆ ಹೋಗಿದ್ದು. ಆಗ ಒಂದು ಫುಲ್ ಹಬ್ಬಿಗಳಲ್ಲಿ ಇತ್ತು ಸರ್. ಅದು ಆ ಹಬ್ಬಿಗಳಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಅದು ದೊಡ್ಡ ಬಿದ್ದರೆ ದೊಡ್ಡ ಹಳ್ಳ, ಒಂದು 20 ಅಡಿ ಮೇಲೆ ಹಳ್ಳ ಐತೆ ಸರ್. ಅದು ಕಾಫಿ ತೋಟ ಒಳಗಡೆಗೆ. ಅನಂತರ ಅದು ಕಾಫಿ ತೋಟ ಒಳಗೆ ಬಿದ್ದೋಯ್ತು ಅಂತ ಹೇಳ್ಬಿಟ್ಟು ಮರಗೆ ಅದು ಡಾಟ್ ಮಾಡಿದ ಮೇಲೆ ಹಿಂಗೆ ಅಡ್ಡ ಹಾಕಿದ್ದು ಫುಲ್ ಹಳ್ಳ ಒಳಗಡೆ ಹೋಗ್ಬಿಡ್ತದು. ಪುನಃ ಹಳ್ಳಕ್ಕೆ ಬಿದ್ದ ಮೇಲೆ ಫುಲ್ಲು ಆತಳ ಪಾತಳಾಗಿ ಇದ್ದಾಗೆ ಹಳ್ಳ ಐತೆ. ಅಲ್ಲಿ ನಾವು ಇನ್ನು ಏನು ಮಾಡೋಕ್ಕಾಗಲ್ಲ. ಡಾಟ್ ಆಗೋಗಿದೆ, ಹೋಗಿ ಮರ ಇಸ್ಕಾಕೊಂಡ್ಬಿಟ್ಟಿದೆ ಕಾಡಾನೆ. ಮರ ಇಸ್ಕಾಕೊಂಡಿದ್ದೆ. ಪುನಃ ಅಭಿಮನ್ಯು ತಗೊಂಡೋಗಿ ಅದನ್ನ ಸ್ವಲ್ಪ ಸೈಡ್ಗೆ ತಳಿಸೋಣ ಅಂತ ಟ್ರೈ ಮಾಡೋದು ಸರ್. ಆ ಸೈಡ್ಗೆ ತಳಿಸೋತಿ ಏನಾಯ್ತು ಅಂತ ಹೇಳಿದ್ರೆ, ಅದು ನಮ್ಮ ಆನೆಯಿಂದ ತಳ್ಳಿ ಹಿಡಿಯೋಕ್ಕೆ ಕಾಲಲ್ಲಿ ತಳ್ಳಿ ಹಿಡಿಸೋಕೆ ಹೋಗಿದ್ದೀನಿ. ಅಲ್ಲಿ ಅದಕ್ಕೆ ನಮ್ಮ ಆನೆಗೆ ನಿಂತ್ಕೊಳ್ಳೋಕ್ಕೆ ಅನುಕೂಲ ಇಲ್ಲ ಸರ್. ಅದು ಭಾಳ ಕಷ್ಟದಲ್ಲಿದೆ ನಿಂತ್ಕೊಳ್ಳೋಕ್ಕೆ. ಅನಂತರ ನಮ್ಮ ಆನೆನ ಮೆಲ್ಲ ತಗೊಂಡೋದೆ ಮೆಲ್ಲ ಹಳ್ಳ ಎಳ್ಕೊಂಡು ಹೋಯ್ತು. ಹೋಗಿ ಅನಂತರ ನಾವು ಅಲ್ಲಿ ಹೋಗಿ ತಟ್ಟಿ ಹಿಡ್ಕೊಬಿಟ್ಟಿದ್ದೀನಿ. ಅದು ಆನೆ ಅಲ್ಲೇ ಸಿಕ್ಕಾಕೊಂಡು ಬಿದ್ಕೊಂಡಿದೆ. ಅನಂತರ ಇಂಜೆಕ್ಷನಲ್ಲಿ ಹಾಕಿದ್ರು. ಅದು ನೀನು ತಳ್ಳಿಸಿನ ಮೇಲ್ಗಡೆ ಎಳೆಯೋಕ್ಕೂ ತೊಂದರೆ ಅದು ಹಚ್ಚಕ್ಕೂ ಆಗಲ್ಲ. ಆಗ ನಮ್ಮ ಚಿಟ್ಟಪಡ ಕಟ್ಟೋ ಜೊತೆಲೇ ಕೂತಿದ್ರು. ಅವ್ರು ಹೇಳಿದ್ರು, ನಮ್ಮ ಆನೆ ಕಾಲಲ್ಲಿ ಒಳಗಡೆ ಹಾಕ್ಬಿಟ್ಟಿದ್ರೆ ನಮ್ಮ ಆನೆ ಸಹಿತ ಪಲ್ಟಿ ಆಗೋ ಸರ್. ಅಲ್ಲಿ ಆ ಸಂದರ್ಭದಲ್ಲಿ ಆ ಪಲ್ಟಿ ಆಗೋ ಸೀಸನಲ್ಲಿ ಡಾಕ್ಟರ್ ನಮ್ಮ ಚಿಟ್ಟಪಡ ಕಡೆ ಹೇಳಿದ್ರು, ಸ್ವಲ್ಪ ಕಾಲು ಹಿಂದೆ ತೆಗ್ಸು ಅಂತ ಕಾಲು ಹಾಕೋಬಿಟ್ಟಿತ್ತು ನಮ್ಮ ಮನೇಲಿ. ಕಾಲು ಸ್ವಲ್ಪ ಹಿಂದೆ ತೆಗ್ಸು ಅಂತ ಹೇಳಿದಕ್ಕೆ ಒಂದ್ಸತಿ ಪಲ್ಟಿ ಆಯ್ತಾ. ಇನ್ನು ಒಂದು ಸೆಕೆಂಡಲ್ಲಿ ಸ್ವಲ್ಪ ಹಿಂದೆ ಆಗಿದ್ರೆ ನಮ್ಮ ಮನೇಲಿ ಪಲ್ಟಿ ಆಗ್ಬಿಡೋದು. ನಾವೆಲ್ಲ ಪಲ್ಟಿ ಅದ್ರ ಮೇಲೆ ಪಲ್ಟಿ ಹಾಕೊಂಡು ಹೋಗ್ಬಿಡ್ತಿದ್ವು. ಅಷ್ಟು ದೊಡ್ಡ ಅಳವಳಿಗೆ ಹೋಗ್ಬಿಡ್ತಿದ್ವು ನಾವೆಲ್ಲ. ಅಂದರೆ ನಮ್ಮ ಅದೃಷ್ಟಕ್ಕೆ ಅಲ್ಲಿ ಅವರು ಹೇಳಿದಕ್ಕೆ ನಾನು ವಾಪಸ್ ತಗೊಂಡಿದ್ದಕ್ಕೆ ನಾವು ಎಲ್ಲರಿಗೆ ಒಂದು ಅದೃಷ್ಟ ಅಂತ ಚೆನ್ನಾಗಿರೋದಕ್ಕೆ ನಾವೆಲ್ಲ ಅಲ್ಲಿ ಬದುಕೊಂಡು ಸರ್. ಕಾರ್ಯಾಚರಣೆ ಮಾಡೋತ್ತಿಗೆ ಸತ್ತಿರೋದು ಆನೆ ಯಾವುದಾದ್ರೂ ಇದೆ? ಅದು ಇಂಜೆಕ್ಷನ್ ಹೊಡೆದು ಮತ್ತು ನೀರುಗಳು ಹಳ್ಳಗಳು ಇರೋ ಜಾಗದಲ್ಲೆಲ್ಲ. ಅದಕ್ಕೆ ಸರ್ ನಮ್ಮ ಅಧಿಕಾರಿಗಳು ಯಾವುದು ನೀರು ಹಳ್ಳ ಇರೋ ಜಾಗದಲ್ಲೇ ಡಾಟ್ ಮಾಡಲ್ಲ. ಯಾಕೆ ಅಂತ ಹೇಳಿದ್ರೆ ಅವು ನೀರು ಜಾಗ ನಾವು ಅಲ್ಲಿಗೆ ತಕ್ಷಣ ಹೋಗಿ ಮನುಷ್ಯರು ಎತ್ತಕ್ಕಾಗಲ್ಲ. ಅದನ್ನ ಮನುಷ್ಯರೇನು ಹೋಗಿ ಎಳ್ಸೋಕ್ಕಾಗಲ್ಲ. ಸಡನ್ ಹೋಗಿ ಬಿದ್ದು ಬಿಡ್ತವೆ, ಎಲ್ಲ ಎಳ್ಳಕ್ಕಾಗಲ್ಲ. ಅದಕ್ಕೆ ಪ್ಲಾಟ್ ನೋಡಿ ಚೆನ್ನಾಗಿರೋ ಜಾಗ ಅಂತ ನೋಡಿ ಅವರು ಡಾಟ್ ಮಾಡೋದು ಸರ್.
ಯಾಕೆಂದರೆ ದೊಡ್ಡ ದೊಡ್ಡ ಟ್ರಂಚುಗಳು ಇರ್ತವೆ, ಒಳಗಡೆಗೆ ಹಳ್ಳಗಳು ಜಾಸ್ತಿಗಳು ಇರ್ತವೆ, ನೀರುಗಳು ಜಾಸ್ತಿ ಇರ್ತವೆ. ಇವನ್ನೆಲ್ಲ ನೋಡಿ ಅನಂತರ ಫಸ್ಟ್ ಜಾಗ ನೋಡ್ಕೊಂಡು ಅನಂತರ ಡಾಟ್ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ಹಂಗಂದ್ರೆ ಅಕಸ್ಮಾತ್ ಓಡಾಗಿ ನಾವು ಸಾಕಿದಾನೆಗಳು ಸಡನ್ನಾಗಿ ಅಲ್ಲಿಗೆ ಹೋಗೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಕಾಡುಗಳು ಇರ್ತವೆ. ಆ ಟೈಮಲ್ಲಿ ಹೋಗಿ ನೀರಿಗೇನೋ ಹಳ್ಳಕ್ಕೇನೋ ಬಿದ್ದುಬಿಟ್ರೆ ಅದನ್ನು ತೆಗೆದು ಮನಸ್ಸಕ್ಕೆ ನಮ್ಮ ಆನೆಗಳಲ್ಲಿ ತೊಂದರೆ ಆಯ್ತು ಅಂತ ಹೇಳ್ಬಿಟ್ಟು ಎಲ್ಲ ಜಾಗಗಳನ್ನ ಚೆಕ್ ಮಾಡ್ಕೊಂಡು ಅನಂತರ ಡಾಟ್ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ಇದು ಅಭಿಮನ್ಯುಗೆ ಒಟ್ಟು ಎಷ್ಟು ಮಕ್ಕಳಿದ್ದಾವೆ? ಅಭಿಮನ್ಯಿಗೆ ಯಾವುದು ಮಕ್ಕಳು ಅಂತ ಇನ್ನೂ ಗೊತ್ತಾಯಿಲ್ಲ ಸರ್. ಕಾಡಿಗೆ ಬಿಡ್ತೀವಿ, ಅಲ್ಲಿ ಅದಕ್ಕೆ ಕ್ರಾಸ್ ಮಾಡಿಕೊಂಡು ಮತ್ತು ನಮ್ಮ ಇಲ್ಲಿ ಸಾಕಿದ ಹೆಣ್ಣಾನೆಗಳಿಗೆ ಕ್ರಾಸ್ ಮಾಡ್ಕೊಬಿಡ್ತವೆ. ಅಂದರೆ ಅದ್ರ ಮಕ್ಕಳು ಅಂತ ಯಾವುದು ಗೊತ್ತಾಗೋದಿಲ್ವಾ? ಗೊತ್ತಾಗಲ್ಲ. ಅದಕ್ಕೆ ಹುಟ್ಟಿದ ಮಕ್ಕಳಂತ ಅದಕ್ಕೆ ಹುಟ್ಟಿದಂದ್ರೆ ಅದಕ್ಕೆ ಒಂದು ಹೆಣ್ಣಾನೆ ಅಂತ ಬಿಟ್ಟು ನೋಡಲಿಲ್ಲ ಸರ್. ಅದಕ್ಕೆ ಬೇಕಾದ ಹೆಣ್ಣಾನೆಗಳಿಗೆ ಏರ್ತದೆ, ಬಿಟ್ಬಿಡ್ತದೆ. ಹೌದು ಸರ್. ಅಂದ್ರೆ ಇದು ಒಂದು ಸರಿ ಆನೆ ಏರುತ್ತಂದ್ರೆ ಅದು ಒಂದು 5-10 ನಿಮಿಷ ಒಳಗಡೆ ಇಳಿದು ಬಿಡ್ತದೆ ಅಷ್ಟೇ ಇರೋದು. ಒಂದು ದಿವಸಕ್ಕೆ ಎಷ್ಟು ಸರಿ ಏರುತ್ತೆ ಅಂತೀರಾ? ಸುಮಾರು ಸರಿ ಇರ್ತದೆ ಸರ್. ಅದು ಟೈಮಿಸು ಅಲ್ಲಿ ಸೊಪ್ಪು ಅದು ಇದು ತಿನ್ಕೊಂಡು ಒಂದು ಅರ್ಧ ಗಂಟೆ 1 ಗಂಟೆ ಬಿಟ್ಟು ಏರ್ತಾನೆ ಇರ್ತದೆ ಸರ್. ಮದ ಬಂದಾಗ ಅಂದ್ರೆ ಅದು ಮದ ಬಂದು ಫಸ್ಟ್ ತಿಂಗಳಲ್ಲಿ ಶುರು ಮಾಡುತ್ತಾ ಅಥವಾ ಲಾಸ್ಟಿಗೆ ಶುರು ಮಾಡುತ್ತಾ? ಇಲ್ಲ ಸರ್, ಫಸ್ಟು ಮದ ಬಂದಾಗ ಮದ ಬಂದು ಸ್ಟಾರ್ಟ್ ಆಗೋತ್ತಿಗೆ ಕ್ರಾಸಿಂಗ್ ಸ್ಟಾರ್ಟ್ ಆಯ್ತದೆ ಸರ್. ಫಸ್ಟಿಗೆ ಫುಲ್ ಮದ ಇಲ್ಲಿಗೆ ಸೇರೋತ್ತಿಗೆ ಕ್ರಾಸಲ್ಲಿ ಇರ್ತದೆ. ಅನಂತರ ಮಧ್ಯ ಟೈಮಲ್ಲಿ ಅದು ಉಚ್ಚೆ ಅಂತ ಬಿಡ್ತದೆ ಸರ್. ಮದದಲ್ಲಿ ಉಚ್ಚೆ ಬಿಡ್ತದೆ ಸರ್. ಉಚ್ಚೆ ಬಿಟ್ಕೊಂಡಿರೋತ್ತಿಗೆ ಏನಂತರ ಅಲ್ಲಿ ಕ್ರಾಸ್ ಮಾಡಲ್ಲ ಸರ್. ಪುನಃ ಮದ ಕಮ್ಮಿ ಆಗೋಣ ಟೈಮಲ್ಲಿ ಫುಲ್ ಮದ ನಿಂತ್ಕೊಂಡು ಬರ್ತದೆ ಸರ್. ಆ ಟೈಮಲ್ಲಿ ಪುನಃ ಕ್ರಾಸ್ ಮಾಡ್ತದೆ ಸರ್. ಮದದಲ್ಲಿ 2 ಟೈಮ್ ಕ್ರಾಸ್ ಮಾಡ್ತದೆ ಸರ್. ಫುಲ್ಲು ಸ್ಟಾರ್ಟ್ ಆಗೋತ್ತಿಗೆ ಒಂದ್ಸಲ ಕ್ರಾಸ್ ಮಾಡ್ತದೆ ಸರ್. ಫುಲ್ಲು ರೈಜಲ್ ರತಿ ಕ್ರಾಸ್ ಮಾಡಲ್ಲ ಸರ್. ಆಗ ಫೈಟ್ಗಳಿಗೆ ಹುಡ್ಕೊಂಡು ಗಂಡಾನೆಗಳನ್ನ ಫೈಟ್ಗಳಿಗೆ ಹುಡ್ಕೊಂಡು ಬರೀ ಸುತ್ತಾಡ್ತಾ ಇರ್ತದೆ ಸರ್. ಅವಾಗ ಪೂರ್ತಿ ಮಸ್ತಕಕ್ಕೆ ಹತ್ತು ಬಿಡ್ತದೆ ಸರ್. ಆವಾಗ ಹೆಣ್ಣಾನೆಗಳ ಜೊತೆ ಇರೋದು ಕಮ್ಮಿ. ಅದು ಫುಲ್ ಗಂಡಾನೆಗಳನ್ನ ಫೈಟಿಗೆ ಹುಡುಕ್ತಾ ಇರ್ತದೆ, ಹೊಡೆದಾಡಕ್ಕೆ ಹುಡುಕ್ತದೆ. ಅವಾಗ ಉಚ್ಚೆ ಹೋಯ್ತೆ, ಆ ಫುಲ್ ರಿಸೆಸ್ ಹೋಯ್ತಾ ಇರ್ತದೆ, ಹೋಗ್ತಾನೆ ಇರ್ತದೆ. ಒಂದು ಸ್ವಲ್ಪ ನಿಲ್ಲಲ್ಲ, ಹಂಗೆ ಎಳಿತಾನೆ. ಆವಾಗ ಎಲ್ಲ ಹುಡ್ಕೊಂಡು ಆನೆಗಳ ಜೊತೆ ಫೈಟಿಗೆ ಹೋಯ್ತದೆ. ನೀರು ಸಿಕ್ಕಿದ್ರೆ ನಲಗೆಲ್ಲಗೆ ಭೂಮಿಗೆಲ್ಲ ಎಲ್ಲ ಹುಡ್ಕೊಂಡು ನೀರಿಗೆ ಹೋಗಿ ಬೀಳೋದು, ಈ ಕೆಲಸ ಎಲ್ಲ ಮಾಡ್ತೇವೆ. ಮರಗೆಲ್ಲ ತಳ್ಕೊಂಡು ಮಾಡೋದು ಅದೆಲ್ಲ ಮಾಡ್ತದೆ. ಅದು ರಾತ್ರಿನೇ ಆಗಲೂ ಎಲ್ಲ ಮಾಡ್ತಾನೆ ಇರ್ತವೆ. ಜೊತೆಲಿ ಮೇಯ್ಕೊಂಡು ಮಾಡ್ಕೊಂಡು ಕ್ರಾಸ್ ಮಾಡ್ತಾನೆ ಇರ್ತದೆ. ಅನಂತರ ಅದು ಮದ ಫುಲ್ಲು ರೈಸ್ ಆದಮೇಲೆ ಎಣ್ಣಾನೇ ಬಿಟ್ಟು ಹೋಗ್ಬಿಡ್ತದೆ. ಎಣ್ಣಾನೆ ಫುಲ್ ಮದ ಜಾಸ್ತಿ ಆದಮೇಲೆ ಎಣ್ಣಾನೆ ಬಿಟ್ಟು ಹೋಯ್ತದೆ. ಬೇರೆ ಗಂಡಾನೆಗಳನ್ನ ಹುಡ್ಕೊಂಡು ಹೋಯ್ತಾ ಇರ್ತದೆ, ಫೈಟಿಗೆ ಹುಡ್ಕೊಂಡು ಹೋಯ್ತಾ ಇರ್ತದೆ. ಇನ್ನು ಎಣ್ಣಾನೆ ಬಿಟ್ಟು ಹೋಗ್ತದೆ. ಎಣ್ಣಾನೆ ಬಿಟ್ಟು ಹೋಗಿ ಇನ್ನು ಆಕ ಕಡೆ ಎಲ್ಲೆಲ್ಲಿ ಬೇಕು ಅಲ್ಲಿ ನೀರು ಅದು ಸಿಕ್ತು ಅಲ್ಲಿ ಹುಡ್ಕೊಂಡು ಮತ್ತು ಆ ಗಂಡಾನೆ ಹುಡ್ಕೊಂಡು ಫೈಟ್ ಮಾಡೋಕ್ಕೆ. ಅದೇ ರೀತಿ ಮತದಾನೆಗಳಿದ್ದಾವೆ. ಎರಡಲ್ಲಿ ಫೈಟಲ್ಲಿ ಯಾವುದ್ರಲ್ಲೂ ಒಂದು ಸಾಯಲೇಬೇಕು, ಯಾವುದ್ರೂ ಹೊಡೆದು ಅಂದ್ರೆ ಓಡಲೇಬೇಕು. ಆ ರೀತಿ ಫೈಟ್ ಮಾಡ್ತೇವೆ. 1 ಗಂಟೆ 1-2 ಗಂಟೆ ಟೈಮ್ ಹಂಗೆ ಬಿಟ್ಟು ಏರೋ ಆನೆಗಳು ಇದ್ದಾವೆ. ಒಂದೊಂದು ಸತಿ ಒಂದು ಅರ್ಧ ಗಂಟೆ 1 ಗಂಟೆ ಬಿಟ್ಟು ಏರೋ ಆನೆಗಳು ಇದ್ದಾವೆ ಸರ್. ಮದದಲ್ಲಂತೂ ಏರ್ತಾನೆ ಇರ್ತದೆ. ಬೆಳಿಗ್ಗೆ ಸಾಯಂಕಾಲ ನೈಟೆಲ್ಲ ಇಡೀ ಏರ್ತಾನೆ ಇರ್ತದೆ. ಏನು ಮಾಡಲ್ಲ ಸರ್, ಅದು ಜೊತೆನೇ ಇರ್ತದೆ. ಅದು ಕ್ರಾಸ್ ಆದರೆ ಎಣ್ಣಾನೇ ಹುಡ್ಕೊಂಡು ಬರ್ತದೆ, ಗಂಡಾನೆನ ಎಣ್ಣಾನೇ ಬರ್ತದೆ. ಅದ್ರ ಪಕ್ಕದಲ್ಲಿ ನಿಂತ್ಕೊಂಡು ನಾವು ಇಲ್ಲಿ ಆಸನದಲ್ಲಿ ಒಂದು ಆನೆ ಕ್ಯಾಪ್ಚರ್ ಮಾಡೋದು. ನಮ್ಮ ಆನೆ ಮದದಲ್ಲೇ ಇತ್ತು. ಅವಾಗ ನಾನೇ ಮೇಲ್ಗಡೆ ಕೂತಿರೋಗನೇ ಮೇಲೆ ಕ್ರಾಸಿಗೆ ಹಾರ್ಬಿಟ್ಟಿತ್ತು ನಮ್ಮ ಆನೆ. ನಮ್ಮ ಅಭಿಮಾನಿನೇ ನಾನು ಮೇಲೆ ಇದ್ದೆ, ಹಂಗೆ ಕ್ರಾಸಿಗೆ ಹತ್ಬಿಟ್ಟಿತ್ತು. ನೀವು ತಡಿಲಿಕ್ಕೆ ಆಗೋದಿಲ್ಲ? ಇಲ್ಲ, ನಾನು ಎದುರ್ಕೊಬಿಡ್ತಿದ್ದು, ಹತ್ತು ಬಿಡ್ತಲ್ಲ, ಸುಮ್ಮನೆ ಬಿಟ್ಬಿಟ್ಟೆ ನಾನು. ಅದು ಎಷ್ಟು, ಒಂದು 5 ನಿಮಿಷ 10 ನಿಮಿಷ ಅದಾದ್ಮೇಲೆ ನೀವು ಮಕ್ಕಳು ಎಷ್ಟಾಗ್ತಾವೆ ಒಂದು ಸರಿ ಆದರೆ? ಅದು ಮಕ್ಕಳು ಅದು ಮಿನಿಮಮ್ ಈಗ ಲೆಕ್ಕ ಸರ್ ಹೇಳಬೇಕಾದ್ರೆ ಸರ್, ನನ್ನ ಲೆಕ್ಕದಲ್ಲಿ ಒಂದು 5 ವರ್ಷ ಬೇಕೇ ಬೇಕತ್ತೆ ಸರ್ ಮರಿ ಹಾಕೋಕ್ಕೆ. 5 ವರ್ಷ ಮೊದಲು 18 ತಿಂಗಳಿಗೆ ಒಂದು ಮರಿ ಆಗ್ತದೆ ಅಂತ ಹೇಳ್ತಾಯಿದ್ರು. ಈಗ ಲೆಕ್ಕ ಸರಲ್ಲಿ ನೋಡೋತ್ತಿಗೆ ನಾನು ನೋಡೋಷ್ಟರಲ್ಲಿ ಸುಮಾರು ಎಣ್ಣಾನೆಗಳು ಹಾಕಿರೋ. ನಾನು ಈಗ ನೋಡೋಷ್ಟರಲ್ಲಿ ಒಂದು 5 ವರ್ಷ ತಗೊಬಿಟ್ಟಿದೆ ಸರ್. ಮೊದಲು ಹೇಳ್ತಾಯಿದ್ರು 18 ತಿಂಗಳಿಗೆಲ್ಲ ಒಂದು ಮರಿ ಹಾಕಿತ್ತು ಅಂತ ಕೇಳಿದ್ದೀನಿ. ನನಗೆ ಅವರು ಹೇಳಿರೋದ್ನೆಲ್ಲ ಅಂದರೆ ನಾನು ಈಗ ಒಂದು ಆನೆನ ಲೆಕ್ಕ ಮಾಡಿ ಮಡಗಿದೊತ್ತಿಗೆ ಅದು ಮಿನಿಮಮ್ 5 ವರ್ಷನೇ ಬಂದ್ಬಿಡ್ತು. ಅದಕ್ಕೋಸ್ಕರ ಹೇಳ್ತಾರೆ ನಾನು. ಇಲ್ಲ ಸರ್, ಅದು ಕ್ರಾಸ್ ಮಾಡಿದೆ ನಾವು ಅಭಿಮಾನಿ. ಇಲ್ಲಿ ವರಲಕ್ಷ್ಮಿ ಅಂತ ಇದೆ ನಮ್ಮ ಹತ್ರ ಎಣ್ಣಾನೆ, ಅದಕ್ಕೆಲ್ಲ ಇದು ಕಳಸರಿ ಕ್ರಾಸ್ ಮಾಡಿದೆ. ಅದು ಅಂದರೆ ಅಭಿಮಾನಿಗೆ ಹುಟ್ಟಿದಂಥದ್ದು ಒಂದಾಗಲಿ ಕ್ರಾಸ್ ಮಾಡೋದಲ್ಲ ಸರ್. ನಮ್ಮ ತಕ್ಕಿರೋ ಕ್ಯಾಂಪಾನೆಗಳೆಲ್ಲ ಕ್ರಾಸ್ ಮಾಡ್ತವೆ. ಇದು ಒಂದು ಕ್ರಾಸ್ ಮಾಡಿದೆ ಸರ್. ಇನ್ನು ಒಂದು ಸತಿ ಒಂದು ಆನೆ ಕ್ರಾಸ್ ಮಾಡಿದ್ರೆ ಇನ್ನು ಬಾಕಿದಾಗ ಎಲ್ಲ ಆರೋಗ್ಯಗಿರೋ ಆನೆಗಳೆಲ್ಲ ಇಡೀ ಕ್ರಾಸ್ ಮಾಡಿದೆ. ಒಂದು ಆನೆ ಕ್ರಾಸ್ ಮಾಡಿಬಿಟ್ರೆ ಒಂದು ಎಣ್ಣಾನೆಗೆ, ಆ ಎಣ್ಣಾನೆ ಹೋದರೆ ಬಾಕಿದ ಗಂಡಾನೆಗಳೆಲ್ಲ ಕ್ರಾಸ್ ಮಾಡ್ತವೆ. ಹೀಗಾಗಿ ಅದಕ್ಕೆ ಒಂದೇ ಅಪ್ಪ ಇಲ್ಲ ಸರ್ ಅದಕ್ಕೆ. ಇಲ್ಲತ್ತೀರ ಒಂದೇ ಅಪ್ಪ ಇಲ್ಲ, ಒಂದೇ ಅಪ್ಪ ಅಲ್ಲ. ಇನ್ನು ಫಸ್ಟ್ ಹತ್ತಿರ ಮಾತ್ರ ಒಂದು ಅಪ್ಪ ಆಗ್ಬೇಕು ಸರ್ ಅಷ್ಟೇ. ಅಲ್ಲ ಕರೆಕ್ಟ್ ರೀ. ಅಲ್ಲ, ಯಾಕೆಂದ್ರೆ ಮತ್ತೆ ಅಭಿಮನ್ಯು ಹುಟ್ಟಬೇಕಲ್ಲ, ಇನ್ನೊಂದು ಅಭಿಮನ್ಯು ಅಂತ ನಾನು ಅದಕ್ಕೆ ಕೇಳಿದ್ದು. ಅಭಿಮನ್ಯು ಇಷ್ಟು ಕಾರ್ಯಾಚರಣೆಗೆ ಹೋಗುತ್ತೆ, ಎಷ್ಟು ಗಂಟೆವರೆಗೆ ಇದು ಕಾರ್ಯಾಚರಣೆಯಲ್ಲಿ ಪಾಲ್ಗೊಳ್ಳುತ್ತೆ? ಅದು ಸಾಯಂಕಾಲ ಬೆಳಿಗ್ಗೆ ನಾವು 7 ಗಂಟೆಗೆಲ್ಲ ಕಾರ್ಯಾಚರಣೆಗೆ ಹೊರಡಿದ್ರಿ ಸರ್. 7 ಗಂಟೆಗೆ ಹೋದ್ರೂ ಒಂದು 5-5:30 ಗಂಟಲು ಕಾರ್ಯಾಚರಣೆಯಲ್ಲಿ ಇರುತ್ತೆ ಸರ್. ಅಲ್ಲೇ ಗಾದಿ, ನಮ್ದ ಹಗ್ಗಗಳು, ನೀರುಗಳು, ನಮ್ಮ ಅಧಿಕಾರಿಗಳು, ನಮ್ಮ ಡಾಕ್ಟರ್ ಸಾಹೇಬ್ರುಗಳು ಮತ್ತು ಸ್ಟಾಫ್ಗಳು ಅಂತ ಹೇಳಿ ಮಿನಿಮಮ್ ನಾವು 5 ಗಂಟೆ ಗಂಟಲು ಕಾರ್ಯಾಚರಣೆ ನಡೆಸ್ತಾರೆ. ಅಲ್ಲ ಅಭಿಮನ್ಯು ಆನೆ ಕಂಟಿನ್ಯೂ ಆಗಿ ಮಾಡುತ್ತೆ ಕೆಲಸ, ಕಂಟಿನ್ಯೂ ಆಗಿ ಮಾಡ್ತಾರೆ ಸರ್. ನಮ್ಮ ಕರ್ನಾಟಕದಲ್ಲಿ ಹೆಚ್ಚಿನ ಅಂಶ ಮುಂದೆ ಲಾರಿಗೆ ಹಚ್ಚಿರೋದ್ರಲ್ಲಿ ಆನೆ ಹಿಡಿರಲಿ ಆದರೆ ಅದೇ ಮುಂದೆ ಇರೋದು. ಅದು ಮಧ್ಯದಲ್ಲಿ ಇದ್ದಾಗ ಹೇಗಿರುತ್ತೆ? ನನ್ನ ಜೊತೆ ಭಾಳ ಚೆನ್ನಾಗಿರ್ತದೆ ಸರ್. ನಾನು ಇಲ್ಲ ಅಂತ ಹೇಳಿದ್ರೆ ಯಾರನ್ನ ಹತ್ರ ತೊಗೊಳ್ಳೋದು, ನಾನು ಇದ್ನಿ ಅಂತ ಹೇಳಿದ್ರೆ ಎಲ್ಲರನ್ನ ಹತ್ರ ತೊಗೊಳ್ಳೋದು. ನನಗೆ ಯಾವುದು ಇವತ್ತವರೆಗಾಗಿ ನಮ್ಮ ಅಭಿಮಾನಿ ಯಾವ ತೊಂದರೆ ಮಾಡಲ್ಲ ಸರ್.
ನಾನು ಎಲ್ಲಿ ಹೋಗಿ ಕರಿತೀನಿ, ನಾನು ಏನು ಕೆಲಸ ಹೇಳಿದ್ದೀನಿ ಮಾಡ್ತೀನಿ. ನಾನು ನೆಲದಲ್ಲಿ ನಿಂತ್ಕೊಂಡು ಈ ಮರನ ತಗೋ ಅಂತ ಹೇಳಿದ್ರೆ ನಾನು ಅದನ್ನು ತಗೊಳ್ತೀನಿ. ಮತ್ತು ನಾನು ಸೊಪ್ಪು ಆಡಿಸ್ಕೊಬರ್ತೀನಿ, ನೆಲದಲ್ಲಿ ಅದನ್ನು ಮುಂದೆ ಬಿಟ್ಟು ಈ ದಾರಿಯಲ್ಲೇ ಹೋಗ್ಬೇಕಂತ ದಾರಿಯಲ್ಲಿ ಸೊಪ್ಪು ಇಡಿಸಿ ಕೇಳಿಸಿದ್ರೆ ಅದರಲ್ಲಿ ನಟ್ಟಿಗೆ ದಾರಿಯಲ್ಲೇ ಬಂದು ಕ್ಯಾಂಪಿಗೆ ಬರ್ತದೆ. ಅದರಲ್ಲೇ ಏನು ತೊಂದರೆ ಇಲ್ಲ, ಮದದಲ್ಲೇ ಹಿಂಗೆ ಬರ್ತದೆ ಸರ್. ಕೆಲವು ಆನೆಗಳು ಮದದಲ್ಲಿ ಕಟ್ಟಾಕ್ಬಿಡು ಸರ್, ಮಾವು ತಕ್ಕವಾಡಿಗಳನ್ನ. ಅಂದರೆ ಮದದಲ್ಲಿ ಅದು ಆ ಕಾಲದಿಂದನೇ ಸರ್, ಮದ ಬಂದರೆ ಆನೆಗಳು ಹೆವಿ ಡೇಂಜರೇ. ಆನೆಗಳು ಮದ ಬಂದರೆ ಆನೆ ಕಟ್ಟಕ್ಕಲೇಬೇಕು ಲೆಕ್ಕದಲ್ಲಿ ಸರ್. ಯಾಕೆಂತ ಸರ್, ಮದದಲ್ಲಿ ಆನೆ ಇದು ಮೂಡ್ ಚೆನ್ನಾಗಿರಲ್ಲ ಸರ್. ಅದಕ್ಕೆ 5 ನಿಮಿಷಕ್ಕೆ ಒಂದೊಂದು ನಿಮಿಷಕ್ಕೆ ಚೇಂಜ್ ಆಗ್ತದೆ ಸರ್. ಒಂದೊಂದು ನಿಮಿಷಕ್ಕೆ 5 ನಿಮಿಷಕ್ಕೆ ಅದಕ್ಕೆ ಚೇಂಜ್ ಆಗ್ತಾನೆ ಇರ್ತದೆ. ಅದಕ್ಕೆ ಅದು ಒಂದು 5 ನಿಮಿಷದಲ್ಲಿ ಒಂಥರ ಗ್ಯಾನ್ದಲ್ಲಿ ಇರ್ತದೆ, ಇನ್ನೊಂದು 5 ನಿಮಿಷದಲ್ಲಿ ಬೇರೆ ರೀತಿ ಗ್ಯಾನಲ್ಲಿ ಇರ್ತದೆ. ಅದಕ್ಕೆ ಮದದ ಆನೆಗಳು ಅಂದರೆ ಹೆವಿ ಡೇಂಜರ್ ಸರ್. ಅದ್ರ ನಮ್ಮ ಅಭಿಮನ್ಯು ಒಂದೇ ನಾನು ಬಿಚ್ಚು ಎಲ್ಲ ಕಡೆ ಕೆಲಸಕ್ಕೆಲ್ಲ ಹೋಗಿರೋದು. ನಾನು ಸುಮಾರು ಕರ್ನಾಟಕದಲ್ಲಿ ನೋಡೋದು ಅಭಿಮನ್ಯು ಒಂದನೇ ಬಿಚ್ಕೊಂಡು ಎಲ್ಲ ಕಡೆ ಕೆಲಸ ಹೋಗಿರೋ ಸರ್. ಕೆಲ ಆನೆಗಳು ಆನೆ ಪಕ್ಕಕ್ಕೆ ತೊಗೊಬರಕ್ಕಲ್ಲ ಸರ್, ಮದದಲ್ಲಿ ಹೊಡೆದ್ಬಿಡ್ತಾರೆ ಬಾಕಿ ಆನೆಗಳಿಗೆ. ಅಂದರೆ ಅಭಿಮನ್ಯು ಮಾತ್ರ ಪಕ್ಕದಲ್ಲಿ ತೊಗೊಂಡೋಗಿ ನಿಲ್ಲಿಸಿ ಕಾರ್ಷಣೆ ಮಾಡಿಸ್ತೀನಿ ಸರ್. ಅದು ನನ್ನ ಮೇಲೆ ನಂಬಿಕೆ ಎತ್ಕೊಂಡು ಮಾಡಿಸೋದು ಸರ್. ಅದು ನನ್ನ ಮೇಲೆ, ನಾನು ಇದನ್ನ ನಿಲ್ಲಿಸ್ತೀನಿ ನನ್ನ ಆನೆನಾ ಅಂತ ನನ್ನ ಮೇಲೆ ನಂಬಿಕೆ ಸರ್. ಅದು ಆನೆ ಮೇಲೆ ಇಲ್ಲ ನಂಬಿಕೆ, ನಾನು ನಿಲ್ಲಿಸ್ತೀನಿ ಅಂತ ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ನಾನು ಮಾಡಿಸೋದು ಸರ್. ಮೈಸೂರು ದಸರಾ ಬರ್ತಿದೆ, ಯಾವಾಗಿಂದ ಶುರು ಆಯ್ತು ಇವರು? ಇದು ಮೈಸೂರು ದಸರಾದಲ್ಲಿ ಅಭಿಮನ್ಯು ಯಾವಾಗಿಂದ ಸ್ಟಾರ್ಟ್ ಆಯಿತು ನೆನಪಿದೇನೆ? ಅಭಿಮನ್ಯು ಸ್ಟಾರ್ಟ್ ಆಗಿರೋ ಸರ್ ನಾನೇ ಒಂದು 22 ವರ್ಷ ಏನೋ ದಸರಾಕ್ಕೆ ಹೋಗಿದ್ದೀನಿ ಸರ್. ಫಸ್ಟಿಗೆ ಸ್ಟಾರ್ಟ್ ಆಗೋದು ಸಾಲು ಆನೆ ಅಂತ ಸರ್. ಒಂದು ಲೈನಾಗಿ ಸಾಲು ಹೋಗೋದು ಆನೆಗಳು ಮೊದಲು ಸ್ಟಾರ್ಟ್. ಆವಾಗ ದುರುಣ ಆನೆ ಅಂಬಾರಿ ಬರ್ತಾಯಿತ್ತು ಸರ್. ಆ ಟೈಮಲ್ಲಿ ಬರೀ ಆ ಸಾಲು ಆನೆಗಳು ಹೋಯ್ತದೆ, ಛತ್ರಿ ಅಂತ ಹೇಳ್ಕೊಂಡು ಮೊದಲು ಸಾಲು ಆನೆಗಳು ಹೋಗ್ತಾಯಿದ್ವು. ಆನಂತರ ಅದಕ್ಕೆ ಸೆಲೆಕ್ಟ್ ಆಗಿತ್ತು ಸರ್ ಅದು. ಆನಂತರ ಬಂದು ಹಿಂದೆ ಬಲರಾಮ ಅಂಬಾರಿ ಹೊತ್ತಿಗೆ ಗಾಡಿ ಆನೆ ಆಯ್ತು ಸರ್. ಬಲರಾಮ ಅಂಬಾರಿ ಬರ್ತಾಯಿತ್ತು ಆವಾಗ ಅಭಿಮನ್ಯು ಗಾಡಿ ಆನೆ ಆಗಿತ್ತು ಸರ್. ಗಾಡಿ ಆನೆಗೆ ಅರ್ಜುನ ಅಂಬಾರಿ ಹೊತ್ತಿಗೆಲ್ಲ ಫುಲ್ಲು ಗಾಡಿ ಆನೆ ಆಗಿತ್ತು ಸರ್. ಅದು ಗಾಡಿ ಆನೆ ಅಂದರೆ ಅದು ಬ್ಯಾಂಡ್ ಸೆಟ್ ವಾದ್ಯ ಬ್ಯಾಂಡ್ ಸೆಟ್ ಗಾಡಿ ಹೇಳ್ಕೊಂಡು ಹೋಯ್ತದೆ ಸರ್. ಆನೆ ಆಗಿತ್ತು ಸರ್. ಸುಮಾರು ಈ ಅಂಬಾರಿ ಅವರಷ್ಟು ದಿನವಷ್ಟು ಬರೋಟ್ಲಿ ಬರೀ ಇದೇ ವಾದ ಗಾಡಿನೇ ಹೇಳ್ಕೊಂಡು ಹೋಯ್ತಾಯಿತ್ತು. ಅದು ಬ್ಯಾಂಡ್ ಸೆಟ್ ಗಾಡಿನೇ ಹೇಳ್ಕೊಂಡು ಹೋಯ್ತಾಯಿತ್ತು. ಆ ನಂತರ ಶ್ರೀರಂಗಪಟ್ಟಣದಲ್ಲಿ ಅದಕ್ಕೆ ಮರದ ಅಂಬಾರಿಯವರು ಟ್ರೈನಿಂಗ್ ಆಯ್ತು ಸರ್. ಅಲ್ಲಿ ಶ್ರೀರಂಗಪಟ್ಟಣದಲ್ಲಿ ಮರದ ಅಂಬಾರಿ ಅಲ್ಲಿ ಒಂದು 3-4 ವರ್ಷ ಅಲ್ಲಿನೂ ಮರದ ಅಂಬಾರಿ ಹೊತ್ಕೊಂಡು ತಿರುಗ್ತಾಯಿತ್ತು. ಆನಂತರ ಬಂದು 2020ಗೆ ಚಿನ್ನದ ಅಂಬಾರಿ ಆರ್ಡ್ರ್ ಆಯ್ತು ಸರ್. ಆವಾಗ ಕೊರೋನಾ ಸೀಸನ್ ಆಗಿತ್ತು ಸರ್. ಫಸ್ಟ್ ಟೈಮ್ 2020ರಲ್ಲಿ 20 ಸರ್. 19 ಯಾರು ಹೊಡೆದ್ರು? 19ರಲ್ಲಿ ಅರ್ಜುನ ಹೋಗ್ತಿರ್ಬೋದು. ಅರ್ಜುನನ್ ರಿಟೈರ್ಮೆಂಟ್ ಆಯ್ತು. ಅರ್ಜುನ ರಿಟೈರ್ಮೆಂಟ್ ಆದಮೇಲೆ ಅಭಿಮನ್ಯುನಿಗೆ ಆದೇಶ ಆಗಿದೆ. ಇದು ಎಲ್ಲ ಕೆಲಸದಲ್ಲಿ ಮಾಡ್ತದೆ, ಇದನ್ನು ಭಾರನೂ ಒತ್ತಿದೆ. ಶ್ರೀರಂಗಪಟ್ಟಣದಲ್ಲಿ ಮಾಡಿದೆ ಅಂತ ನಮ್ಮ ಅಧಿಕಾರಿಗಳೆಲ್ಲ ಸೇರಿ ಮಾಡ್ತದೆ, ಅಂಬಾರಿ ಕೆಲಸ ಮಾಡ್ತದೆ ಅಂತ ಸೆಲೆಕ್ಟ್ ಮಾಡಿದೆ ಸರ್. ಅಂಬಾರಿ 750 kg ಇದೆ ಸರ್. ಅದು ಗಾದಿ ನಮ್ಮದು ಅವೆಲ್ಲ ಸೇರಿ 1100-1200 kg ಬರ್ತದೆ ಸರ್. ಫಸ್ಟ್ ಹೋದಾಗಂದ್ರೆ ಸರ್, ಫಸ್ಟ್ ನಮ್ಮ ತಂದೆಯವರು ಅಂಬಾರಿ ವರ್ಷ ಕೊಟ್ಟಿಲ್ಲ ಇದಕ್ಕೆ. ಅವರು ಏನಾದ್ರು ಆನೆ ಟ್ರೈನಿಂಗ್ ಮಾಡಿದ್ರು, ಎಲ್ಲ ಕೆಲಸ ಕಲಿಸಿದ್ರು, ಎಲ್ಲ ಮಾಡಿದ್ರು. ಮತ್ತು ಮರಳು ಮುಟ್ಟೆಲ್ಲ ಒರೆಸಿದ್ರು. ಅಂದರೆ ಚಿನ್ನದ ಅಂಬಾರಿ ಅವರು ನಮ್ಮ ತಂದೆಯವರು ಒರೆಸಿ ಕೊಟ್ಟಿದ್ದಿಲ್ಲ, ನಾನೇ ಸ್ಟಾರ್ಟ್ ಆಗಿ ಒರೆಸೋದು. ಸ್ವಲ್ಪ ಹೆದರಿಕೆ ನನಗೇನು ಆಗ್ಬಿಟ್ಟಿದ್ದಕ್ಕೆ. ಜನಸಂಖ್ಯೆ ಸಿಕ್ಕಾಪಟ್ಟೆ ಇದ್ದಾರೆ ಅದರಲ್ಲಿ. ಮೈಸೂರಲ್ಲಂತೂ ನಮ್ಮ ಜನರು ಸಿಕ್ಕಾಪಟ್ಟೆ ಜನರು ಇದ್ದಾರೆ, ಲಕ್ಷಾಂತರ ಜನ ನಿಂತ್ಕೊಂಡು ನೋಡೋಂಥ ಜಾಗ. ಸ್ವಲ್ಪ ನನಗೇನು ಫಸ್ಟ್ ಸ್ಟಾರ್ಟಲ್ಲಿ ಅಂದರೆ ನಾನು ಫಸ್ಟ್ ಸ್ಟಾರ್ಟಲ್ಲಿ ದಸರಾ ಮಾಡೋ ಹೊತ್ತಿಗೆ ಸರ್ ಅದು ಕೊರೋನಾ ಬಂದುಬಿಟ್ಟಿತ್ತು. ಆವಾಗ 2 ವರ್ಷ ಕೊರೋನಾದಲ್ಲಿ ಒಳಗಡೆನೇ ಅಂಬಾರಿ ಸ್ವಲ್ಪ ಜನಗಳು ಕಮ್ಮಿ ಇತ್ತು ಸರ್. ಆವಾಗ ಯಾರು ಒಳಗಡೆಗೆ ಬರೋವಂಥ ಅವಕಾಶ ಇತ್ತಿಲ್ಲ, ಅದು ಸ್ವಲ್ಪ ಕಮ್ಮಿ ಆಗಿತ್ತು. ದಸರಾ ಮಾಡ್ದು ಕಳೆದ ವರ್ಷದಲ್ಲಂತೂ ಸಿಕ್ಕಾಪಟ್ಟೆ ಜನರು ಸರ್. ಅಂದರೆ 2 ವರ್ಷ ಒಳಗಡೆ ಅಂಬಾರಿ ಹೊರಿಸಿದೆ ಸರ್. ಈಗ ಕಳೆದಲ್ಲಿ ಮಾತ್ರ ಹೊರಗಡೆ ಬನ್ನಿ ಮಂಟಪಕ್ಕೆ ಹೊರಿಸಿದೆ. ಆ ಬನ್ನಿ ಮಂಟಪದಲ್ಲಿ ನಾನು ಇಷ್ಟು ವರ್ಷ ದಸರಾಗಿಂತ ನನಗೆ ಕಳೆದ ವರ್ಷದಲ್ಲಿ ಜನ ಕಂಡಷ್ಟು ಯಾವ ವರ್ಷದಲ್ಲಿ ಜನ ಕಂಡಿಲ್ಲ ಸರ್. ಅದೊಂದು ಟಪ್ಪಿ ಕೊಡ್ತಾರೆ, ಒಂದಕ್ಕೆ ಗರಡಾದ ಇರ್ತದೆ ಸರ್. ಅದರಲ್ಲಿ ಅದೊಂದು ಹಾಕಿ ಮತ್ತು ಅದು ಅಂಬಾರಿ ಜೊತೆ ಅದಕ್ಕೆ ಒಂದು ಅಂಕುಶ ಬೇರೆ ಇರ್ತದೆ. ಅಲ್ಲಿ ಅವ್ರದ್ದು ಮಹಾರಾಜರ ಕಡೆಯಿಂದ ಅವ್ರದ್ದೊಂದು ಅಂಕುಶ ಕೊಡ್ತಾರೆ. ಅದರಲ್ಲಿ ಹಿಡಿದು ಕೂತ್ಕೊಳ್ಳೋಕ್ಕೆ ನಿಮಗೆ ನಮ್ಮ ಅಂಕುಶ ಅಲ್ಲದೆ ಅವ್ರ ಕಡೆಯಿಂದ ಒಂದು ಅಂಕುಶ ಇರ್ತದೆ ಸರ್. ಚಿನ್ನದ ಅಂಬಾರಲ್ಲಿ ಜೊತೆ ಕೂತ್ಕೊಳ್ಳೋಕ್ಕೆ ಅದೆಲ್ಲ ನಮ್ಗೆ ಕೊಟ್ಟಿರ್ತಾರೆ ಸರ್. ನಾನು ಒಂದು ವಿಷಯ ಕೇಳಿದೆ, ಆನೆಗೆ ಒಬ್ಬನ್ನ ಕೊಲ್ಲಂದರೆ ನೀವು ಮಾವುತ ಆರ್ಡರ್ ಮಾಡಿದರೆ ಕೊಲ್ಲುತ್ತಂತೆ, ನಿಜಾನದು? ಅದೆಲ್ಲ ನಾನು ಇದುವರೆಗೂ ಕೇಳಿಲ್ಲ ಸರ್ ಆ ವಿಚಾರಗಳು. ಕೊಲ್ಲು ಅದು ಮಾಡೋದಲ್ಲ ನಾನು ಕೇಳಿದೆ ಸರ್. ಇದುವರೆಗೆ ನಾನು ಅದ್ರ ವಿಚಾರ ನನಗೆ ಇನ್ನೂ ಕೇಳಿಲ್ಲ ಈ ಪ್ರಶ್ನೆ. ಇದು ಯಾರು ಕೇಳಿಲ್ಲ ಸರ್. ಏನು ಅಂತ ಆನೆಗೆ ಒಬ್ಬನ್ನ ಹೊಡಿಬೇಕು ಹಿಂದಿನ ಕಾಲದಲ್ಲಿ, ಮೊದಲು ಯುದ್ಧ ಆಗೋದಲ್ಲ ರಾಜರ ಕಾಲದಲ್ಲಿ. ಹೌದು ಸರ್. ಇವನ್ನ ಹೊಡಿಬೇಕು ಅಂದ್ಬಿಟ್ರೆ ಅದು ಹೊಡೆದೇ ಬಿಡುದಂತ ಆನೆ ಮಾವುತ ಹೇಳಿದ್ರೆ. ಇದು ನಿಜಾನ? ಇದು ನಾನು ನನ್ನ ಪರಿಕಾರದಲ್ಲಿ ನನಗೆ ಗ್ಯಾರಂಟಿ ಇಲ್ಲ ಸರ್. ಅದು ಹಂಗೆ ಹೇಳಿದ ತಕ್ಷಣ ಒಬ್ಬ ಮನಸ್ಸನ್ನ ಹೊಡಿತಾ ಅಂತ ನನಗೆ ಗ್ಯಾರಂಟಿ ಇಲ್ಲ. ಎಲ್ಲ ಕೆಲಸ ಹೇಳಿದ್ರೆ ಮಾಡಿರೋದು ನೋಡಿದ್ದೀನಿ, ಅಂದರೆ ಹೊಡಿ ಅಂತ ಹೇಳಿರೋದು ಹೊಡೆದಿರೋದು ನಾನು ನೋಡಿಲ್ಲ ಸರ್. ಅದು ನನ್ನ ಕಣ್ ಪ್ರಕಾರ ನಾನು ಮಾಡಿರೋ ಎಷ್ಟು ವರ್ಷದಲ್ಲಿ ನೋಡಿಲ್ಲ ಸರ್. ಹಂಗೇನಿಲ್ಲ ಸರ್. ದೇವ್ರ ಕೆಲಸ ಒಂದು ಒಳ್ಳೆ ನಮ್ಮ ತಾಯಿ ಚಾಮುಂಡೇಶ್ವರಿ ಒಂದು ದೇವ್ರ ಕೆಲಸ ಅಲ್ಲ ಸರ್. ಅದನ್ನು ನಾವು ಎಲ್ಲ ಕೈ ಮುಗಿದಂತ ನಿಲ್ಲಿಸೋದ ಒಂದು ದೇವ್ರ ಕೆಲಸ. ನಮ್ಮ ಅಭಿಮಾನಿ ಚೆನ್ನಾಗಿ ಮಾಡ್ತಂತ ನನಗೆ ನಮ್ಮ ತಾಯಿ ಚಾಮುಂಡೇಶ್ವರಿ ಮತ್ತು ನಮ್ಮ ಅಭಿಮಾನಿ ಚೆನ್ನಾಗಿ ಮಾಡ್ತಂತ ನನಗೆ ಒಂದು ಖುಷಿ ಆಯ್ತು ಸರ್. ಕೆಲ ಆನೆಗಳು ಒಂದು 2-3 ಹೆಜ್ಜೆ ಮುಂದೆ ಹಾಕಿದ್ರು ನಾವು ಹೇಳಿ ಜಾಗದಲ್ಲೇ ಪಟ್ಟತ್ತ ನಿಂತ್ಕೊಂಡ್ಬಿಡ್ತು. ಅದೊಂದು ನಮ್ಮ ಮನೆ ಮೇಲೆ ಖುಷಿ ಆಯ್ತು ಸರ್. ನಮಗೆ ಊಟ ಎಲ್ಲ ಸರ್ಕಾರದಿಂದ ಎಲ್ಲ ವ್ಯವಸ್ಥೆಗಳು ಇರ್ತದೆ. ಹೆಸರು ಕಾಳು, ಉದ್ದಿನ ಕಾಳು, ಕುಸ್ಲೆ ಅಕ್ಕಿ ಮತ್ತು ಇವನ್ನೆಲ್ಲ ಬೇಯಿಸಿ ಬೆಣ್ಣೆ
ಬೆಣ್ಣೆನ ಸೈಡ್ಗೆ ಹಾಕಿ ಅವನ್ನೆಲ್ಲ ಬೇಯಿಸಾದ್ಮೇಲೆ ಬೆಣ್ಣೆ ಸೌತೆಕಾಯಿ ಇವೆಲ್ಲ ಹಾಕಿ ಅವಕ್ಕೆ ಎಲ್ಲ ಕಲಸಿ ಮುದ್ದೆ ಮಾಡಿ ಇಲ್ಲಿ ಕೊಡ್ತೀವಿ ಸರ್. ಹಸಿ ಹುಲ್ಲು ಅಂಬಾರಿ ಹೊತ್ತಿರುತ್ತಲ್ಲ ಅವು ಊಟ ಹಾಕಿ ಅಂಬಾರಿಗೆ ಅದು ಸರ್ ಅದರಲ್ಲಿ ಹೊತ್ತಾಗ ಅಂಬಾರಿ ಹೊತ್ತಾಗ ಅಂಬಾರಿ ಹೊತ್ತಾಗ ಅದಕ್ಕೆ ಇದು ಗುಲುಕ್ಸ್ ಪುಡಿ ಮತ್ತು ಅವಲಕ್ಕಿ ಹಸಿ ಹುಲ್ಲಲ್ಲಿ ಅದನ್ನು ಕುಸುರೆ ಅಂತ ಬರ್ತದೆ ಸರ್. ಕುಸುರೆ ಕಟ್ಟಿ ಅದೇ ಫುಲ್ಲಲ್ಲಿ ಹೋಗೋ ಗಂಟ್ಲು ಅದೇ ಕೊಡ್ತೀವಿ ಸರ್. ಇನ್ನು ಅದು ಬಿಟ್ಟರೆ ಇನ್ನು ಯಾವುದು ಕೊಡಲ್ಲ ಸರ್. ಅದಕ್ಕೆ ಬೆಲ್ಲ ಕಾಯಿ ಎಲ್ಲಗಳು ಸೇರಿಸಿ ಹಸಿ ಹುಲ್ಲಿಗೆ ಗುಲುಕ್ಸ್ ಪುಡಿ ಹಾಕಿ ಕಟ್ಟಿರ್ತೀವಿ ಸರ್. ಅದು ಹೋಗೋ ಹೊತ್ತಿಗೆ ಎಲ್ಲಿಗೆ ಹೋಗಿ ನಿಲ್ಲಿಸ್ತೀವಿ ಆ ಸರ್ಕಲಲ್ಲಿ ಒಂದೊಂದು ಅದಕ್ಕೆ ತಿನ್ನಿಸ್ತಾ ಇರ್ತೀವಿ ಸರ್. ಎನರ್ಜಿ ಹೌದು ಸರ್. ಫುಲ್ ಕೋಲ್ಡ್ ಆಗಿರೋ ಶಕ್ತಿ ಕಮ್ಮಿ ಆಗಬಾರ್ದು ಅಂತ ಅದು ತಿನ್ಸ್ಕೊಂಡು ಬನ್ನಿ ಮಂಟಪಕ್ಕೆ ಹೋಗ್ತೀವಿ. ವಾಪಸ್ ಬರ್ತೀವಿ ಅಲ್ಲಿ ಅಂಬಾರಿ ಬಿಚ್ಚಿದ ಮೇಲೆ ಹಂಗೆ ಫ್ರೀಯಾಗಿ ಬರ್ತದೆ ಸರ್. ಅದರಲ್ಲಿ ಏನು ತೊಂದರೆ ಇಲ್ಲ. ಅಲ್ಲೇ ಬಿಚ್ಚಿಬಿಡ್ತೀವಿ ಸರ್. ಅಲ್ಲೇ ಬನ್ನಿ ಮಂಟಪದಲ್ಲೇ ಅಂಬಾರಿ ಬಿಚ್ಚಿಬಿಡ್ತೀವಿ. ಅಲ್ಲಿಂದ ಲಾರಿಯಲ್ಲಿ ತೊಗೊಬಿಡ್ತಾರೆ ಸರ್. ಆ ಕಡೆ ಅಲ್ಲಿ ಆನೆ ಇಲ್ಲ ಸರ್. ಅಲ್ಲಿ ಇಲ್ಲಿಂದ ಹೊತ್ಕೊಂಡು ಹೋಗೋದು ಮಾತ್ರ ಆನೆ ಸರ್. ಆ ಕಡೆಯಿಂದ ಅಲ್ಲಿ ಲಾರಿಯಲ್ಲಿ ಈ ಕಡೆಗೆ ಅಂಬಾರಿ ಅರಮನೆಗೆ ಬರ್ತದೆ. ನೀವು ಹೊರಡುತ್ತಂತ ಮೈಸೂರಿಂದ ಇಲ್ಲ ಅಲ್ಲೇ ಇರುತ್ತೆ? ಇಲ್ಲ ಸರ್, ಅಲ್ಲಿನ ಕೆಲಸಕ್ಕೆ ಹೋದ್ಮೇಲೆ ಅಲ್ಲಿ ಮುಗಿಸಿದ ಮೇಲೆ ಇಲ್ಲಿಗೆ ಬಂದೇ ಬರ್ಬೇಕಲ್ಲ ಸರ್. ಅದಕ್ಕೆ ಇದೇ ಪ್ರಾಕ್ಟೀಸ್ ಆಗಿದೆ ಸರ್. ಅಲ್ಲಿಗೆ ಹೋಗಿ ಅಲ್ಲಿ ಕೆಲಸ ಐತೆ ಅದು ಮುಗಿಸ್ಬೇಕು, ಪುನಃ ಬರಬೇಕು, ನನ್ನ ಕ್ಯಾಂಪಲ್ಲಿ ಇರಬೇಕು, ಪುನಃ ಹೋಗ್ಬೇಕು ಅಂತ ಕೆಲಸ ಇದೆ ಅಂತ ಅದಕ್ಕೆ ಅದರಲ್ಲಿ ಭಾಳ ಗೊತ್ತಿದೆ ಸರ್ ಅದು ಅಭಿಮನ್ಯಿಗೆ. ಈಗ ಬರೀ ಆನೆ ಕಾರ್ಚರಣೆಗೆ ಹೋದನು ಅಷ್ಟೇ. ನಾನು ಯಾವುದೊಂದು ಕಾರ್ಚರಣೆಗೆ ತೊಗೊಂಡ್ಬಂದ್ರೆ ನಾನು ಈ ಕೆಲಸ ಮುಗಿಸ್ಬೇಕು, ಪುನಃ ನಾನು ಕ್ಯಾಂಪ್ ಹೋಗ್ಬೇಕಂತ ಅದಕ್ಕೆ ಅದೆಲ್ಲ ತಿಳುವಳಿಕೆ ಚೆನ್ನಾಗಿದೆ ಸರ್. ಇಲ್ಲಿಂದ ಲಾರಿ ಹತ್ತಿದ್ರೆ ಹತ್ಕೊಬಿಡ್ತಾರೆ, ಪುನಃ ಅಲ್ಲಿಂದ ಲಾರಿ ಹತ್ತಿದ್ರೆ ಹತ್ಕೊಬಿಡ್ತಾರೆ, ಬರ್ತದೆ ಅಲ್ಲಿ ಏನು ತೊಂದರೆ. ಅಲ್ಲಿ ಕೆಲವು ಆನೆಗಳಂಗೆ ಅಲ್ಲಿ ಲಾರಿ ಹತ್ತಕ್ಕೆ ಇನ್ನು ಮುಂದೆ ಮಾಡೋದು, ಇಲ್ಲಿ ಹತ್ತಕ್ಕೆ ಹೇಳಿದ್ರೆ ಇನ್ನೂ ಬಿದ್ಕೊಳ್ಳೋದು, ಆ ಕೆಲಸನೇ ಇಲ್ಲ ಅದ್ರ ಹತ್ರ. ಡೈರೆಕ್ಟಾಗಿ ಓಪನ್ ಆಗಿ ಹತ್ತೋದು ಬರ್ತಾರೋದು ಇಳಿತಾರೋದು ಹೋಗ್ತಾರದೆ.